ಇವತ್ತಿನ ದಿವಸ ನಾನು ಅಕೇಶಿಯಾ ನಿಲೋಟಿಕಾ ಅನ್ನೋ ಒಂದು ಸೈಂಟಿಫಿಕ್ ನೇಮನ್ನು ಹೊಂದಿರುವಂಥ ನಾವೇನು ಕರ್ಜಾಲಿ ಗಿಡ ಅಂತ ಕರಿತೇವೆ ಆ ಗಿಡದ ಬುಡಕ್ಕೆ ನಿಂತೇನೆ ನಾನು. ಇಲ್ಲಿ ನೋಡ್ಬೋದು ಬೆಳೆ ಯಾವುದೂ ಅಷ್ಟೊಂದು ಸ್ಪಷ್ಟವಾಗಿ ಹುಟ್ಟಿಲ್ಲ. ಇಲ್ಲಿ ಆಲ್ಮೋಸ್ಟ್ ಸುಟ್ಟಂಗೆ ಆಗೈತಿ. ಇದನ್ನು ಯಾರನ್ನ ಕೇರು ಕರ್ಜಾಲಿ ಉಷ್ಣ ಅದಕ್ಕೆ ಬರೋಂಗಿಲ್ಲ, ಹೀಟ್ ಅದರದ್ದು ಕಾವು ಭಾಳ ಅದಕ್ಕೆ ಬರೋಂಗಿಲ್ಲ ಅಂತಂತಾರೆ. ಏನು ಕಾವು ಅಂತಂದ್ರೆ ಅದೇನು ಉಷ್ಣ ಶಕ್ತಿಯನ್ನು ಜನ್ರೇಟ್ ಮಾಡತ್ತೆ ಅಂತ ನೋಡಿದ್ರೆ ಇದು ಆದಂಥ ಅಲೆಲಿಯೋಪತಿಕ್ ಎಫೆಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಇದೊಂದು ಟಾಕ್ಸಿನ್ ರಿಲೀಸ್ ಮಾಡುತ್ತೆ, ವಿಷವನ್ನು ಹೊರಸೂಸ್ತತಿ. ಅದರಿಂದ ಬೇರೆ ವೃಕ್ಷಗಳು ಅದರ ಅಡಿಯಲ್ಲಿ ಹುಟ್ಟಂಗಿಲ್ಲ. ಬೇರಿನಿಂದ ಬರುತ್ತಾ, ಎಲೆಗಳಿಂದ ಬರುತ್ತಾ. ಆಮೇಲೆ ಎಲೆಗಳು ಬೇಗ ಭೂಮಿಯಲ್ಲಿ ಕೊಳೆದೇ ಇರೋದ್ರಿಂದ ಆ ಟಾಕ್ಸಿಕ್ ಎಫೆಕ್ಟನ್ನು ಭಾಳೊತ್ತನ ಅದು ಭೂಮಿ ಒಳಗೆ ಹಿಡಿದಿರ್ತೈತಿ. ಇದೋ ಒಂದು ಕಾರಣ. ಯಾಕಂದ್ರೆ ನೋಡಿರಿ, ಇದು ಇಷ್ಟು ದೊಡ್ಡ ವೃಕ್ಷ, ಇದ್ರ ಬೇರೆ ಸಾಕಷ್ಟು ಆಳಕ್ಕೆ ಹೋಗಿರ್ತಾವೆ. ಇಲ್ಲಿರೋದು ಕಡ್ಲಿ ಭಾಳರ ಒಂದು 6 ಇಂಚ್ ಇದ್ರ ಬೇರೆ ಇರ್ತಾವೆ, 3 ಇಂಚಿಂದ 6 ಇಂಚಿನೊಳಗೆ. ಸೊ ಆದರೂ ಇದು ಹುಟ್ಟಂಗಿಲ್ಲ. ಅಂದರೆ ಇದು ಈ ಗಿಡದ ನೆರಳಿನಿಂದ ನೆರಳೂ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ನೆರಳಿನಿಂದ ಹುಟ್ಟಂಗಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತಂತಂದ್ರೆ ಆ ನೆರಳಿನಕ್ಕಿಂತ ಇನ್ನೂ ಬೇರು ಅದ್ರದ್ದು ಆಳ ಇರ್ತಾವೆ, ಇದ್ರ ಮ್ಯಾಗ ಇರ್ತಾವೆ. ಹಿಂಗೆ ಬೇರಿನ ಕೆಲಸ ಅಂತೂ ಇದ್ರ ಮ್ಯಾಗ ಮಾಡೋಂಗಿಲ್ಲ. ಇನ್ನು ಏನು ಮಾಡೋದೇನಪ್ಪ ಅಂದರೆ ಇದ್ರ ಎಲೆಗಳು ಭಾಳ ರಫ್ ಇರೋದ್ರಿಂದ ಇವು ಭೂಮಿ ಒಳಗೆ ಜಲ್ದಿ ಡಿಕಂಪೋಸ್ ಆಗಂಗಿಲ್ಲ, ಅಂದ್ರೆ ಜಲ್ದಿ ಕೊಳೆತು ಹೋಗಂಗಿಲ್ಲ. ಅದೇನು ಒಂದು ಸೈಟೋಟಾಕ್ಸಿನ್ಸ್ ಇದು ಇರುತ್ತೆ, ಏನು ಫೈಟೋಟಾಕ್ಸಿನ್ಸ್ ಇರ್ತಾವೆ, ಆ ಫೈಟೋಟಾಕ್ಸಿನ್ಸ್ ಈ ಭೂಮಿ ಒಳಗೆ ಭಾಳತ್ನ ಉಳ್ಕೋತಾವೆ. ಆದ್ದರಿಂದ ಈ ಜಾಗದಾಗ ಸಾಮಾನ್ಯವಾಗಿ ಬೆಳೆ ಬರೋಂಗಿಲ್ಲ. ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಗಿಡ ಅದಾವು, ಅಲ್ಲಿ ಹೆಂಗೆ ಜೋಳ ಆಮೇಲೆ ಕಡ್ಲಿ ಐತೆ ನೋಡ್ರಿ. ಸೊ ಆ ಜೋಳ ಕಡ್ಲಿ ಅಲ್ಲಿ ನೆರಳಿದ್ರೂ ಬಂದೈತಿ. ಯಾಕಂತಂದ್ರೆ ಅಲ್ಲಿ ಕರಿಜಾಲಿ ಇಲ್ಲ, ಪೀಕ್ ಜಾಲಿ ಐತಿ. ಪೀಕ್ ಜಾಲಿದು ಮೋಸ್ಟ್ಲಿ ಅಷ್ಟೊಂದು ಫೈಟೋಟಾಕ್ಸಿನ್ಸ್ ಜಾಸ್ತಿ ಬರೋಂಗಿಲ್ಲ ಅಂತ ಅನ್ಕೋತಾನೆ. ಆಮೇಲೆ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಇಂಗುದಿ ಐತಿ, ಇಂಗಳ ಕಟ್ಟಿಗೆ ಐತಿ. ಇಂಗುದಿ ಅಂತ ಏನು ಸಂಸ್ಕೃತನಾಗ ಕರಿತಾವೆ, ಇಂಗಳ ಕಟ್ಟಿಗೆ. ಇದ್ರ ಮಗ್ಲ ಹುಟ್ಟೈತಿ. ಅಂದ್ರೆ ಇದು ಅದರದ್ದು ಟಾಕ್ಸಿನ್ನ ಸಸ್ಟೈನ್ ಮಾಡುವಂಥ ಕೆಪಾಸಿಟಿ ಹೊಂದೈತಿ. ಎರಡೂ ಕಡೆನೂ ಇಂಗುದಿ ಅದಾವೆ. ಕರ್ಜಾಲಿ ಮಗ್ಗಲ್ದಾಗ ಇಂಗುದಿ ಅದಾವೆ. ಆಯಿತು, ಇದೇನೋ ಹೊಸ ತಿಳ್ಕೊಂಡಿವಿ ಅನ್ನೋದಂದ್ರೆ ಇದು ನಮ್ಮ ಹಿರಿಯರಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಸುಶ್ರುತ ಏನು ಹೇಳ್ತಾರೆ, ದೂಷಿತ ದೇಶಿ ಜಾಯಂತೆ ವ್ಯಾಧಯ ಸರ್ವದೇಹಿನಾಂ ತಸ್ಮಾತ್ ದೇಶಂ ಪರೀಕ್ಷೇತ್ ಬಿಷಗ್ ರೋಗ ಚಿಕಿತ್ಸಕ. ದೂಷಿತ ದೇಶಿ ಜಾಯಂತೆ ವ್ಯಾಧಯ ಸರ್ವದೇಹಿನಾಂ ಅಂದ್ರೆ ಯಾವಾಗ ದೇಶ ಕೆಡತ್ತ ದೂಷಿತ ಹೊಂದತೈತಿ, ಆವಾಗ ಅಲ್ಲಿ ಬರುವಂತಹ ಬೆಳೆಗಳನ್ನೂ ದೂಷಿತ ಹೊಂದ್ತಾವು. ಅದರಿಂದ ನಮ್ಮ ಆರೋಗ್ಯ ಕೆಡ್ತೈತಿ ಅಂತ ಹೇಳ್ತಾರೆ. ಹೀಗಾಗಿ ರೋಗ ಚಿಕಿತ್ಸಕ, ಬಿಷಗ್ ರೋಗ ಚಿಕಿತ್ಸಕ ಇದ್ದಾವ, ಯಾವ ಒಬ್ಬ ವೈದ್ಯ ಇರ್ತಾವ, ಅವ ಯಾವಾಗ ಸರ್ವದೇಹದಲ್ಲಿ ಅಂದರೆ ಒಂದು ಪಾರ್ಟ್ನಲ್ಲಿ ಮಾತ್ರ ಬರುತ್ತೆ, ಅನ್ನನಾಳದಲ್ಲಿ ಮಾತ್ರ ನಮಗೆ ತೊಂದರೆ ಆಗುತ್ತೆ, ಅನ್ನವನ್ನು ನಾವು ಸೇವಿಸ್ತೇವೆ, ಅನ್ನನಾಳದಲ್ಲಿ ಮಾತ್ರ ನಮಗೆ ತೊಂದರೆ ಆಗುತ್ತೆ ಅಂತಲ್ಲ. ದೂಷಿತ ವಿಷಯಗಳನ್ನು ಅಂದರೆ ದೂಷಿತ ಆಹಾರಗಳನ್ನು ಸೇವಿಸೋದ್ರಿಂದ ಸಾರ್ವದೇಹಿನಾಂ ರೋಗಾನಾಂ ಸಾರ್ವದೇಹಿನಾಂ, ರೋಗಗಳು ಎಲ್ಲ ನಮ್ಮ ಸಂಪೂರ್ಣ ಶರೀರದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಕಂಡು ಬರ್ಬೋದು. ಹಂಗೆ ಒಬ್ಬವ ವೈದ್ಯ ಆದವ ರೋಗಗಳು ಭಾಳ ಬರಕತ್ತಿದ್ವು ಅಂತಂತಂದ್ರೆ ಅವ ಮೊದಲು ಪರೀಕ್ಷೆ ಮಾಡಬೇಕಾದ್ದು ಆ ದೇಶವನ್ನು ಅಂತ ಹೇಳ್ತಾನೆ. ದೇಶ ಅಂತಂದರೆ ಇಲ್ಲಿ ಭಾರತ ದೇಶ, ಈ ಥರ ಚೈನಾ ದೇಶ, ನಾವು ಈಗ ಅದನ್ನ ವಿಂಗಡಣೆ ಮಾಡಿಕೊಂಡೆ. ಇಲ್ಲಿ ದೇಶ ಅಂತಂದ್ರೆ ಭೂಮಿ ಮತ್ತು ಹವಾಮಾನ, ಬಿಸಿಲು, ಪರಿಸರ ಅಂತ ಅರ್ಥ ಆಗತ್ತೆ. ಇದಿಷ್ಟು ನಾನು ಹೇಳಿದ್ದು. ಇವತ್ತು ಒಂದು ಅಲಿಯೋಪತಿಕ್ ಎಫೆಕ್ಟ್ ಆಫ್ ಗಿಡಗಳದ್ದಿರುತ್ತೆ. ಆಮೇಲೆ ಇದು ಭೂಮಿ ಮೇಲೆ ಕೆಲಸ ಮಾಡುತ್ತಾ, ಇಲ್ಲಿ ಟಾಕ್ಸಿನ್ಸ್ ರಿಲೀಸ್ ಆಗೋದ್ರಿಂದ ಇಲ್ಲಿ ಬೆಳೆ ಬರೋಂಗಿಲ್ಲ. ಆದ್ದರಿಂದ ಜಾಲಿಗಿಡ ಕರ್ಜಾಲಿ ಇದ್ದಲ್ಲಿ ಸಾಮಾನ್ಯವಾಗಿ ಬೆಳೆ ಬರೋಂಗಿಲ್ಲ. ಕಾವು ಅಂತ ಅನ್ನೋದಕ್ಕೆ ಇಲ್ಲಿ ಸ್ವಲ್ಪ ಸುಟ್ಟಂಗೆ ಕಾಣೋದಕ್ಕೆ, ಆ ವಿಷಯದಿಂದ ಇವೇನು ಬೆಳೆಯಂಗಿಲ್ಲಲ್ಲ, ಸುಟ್ಟಂಗೆ ಕಾಣೋದಕ್ಕೆ ಹಿರಿಯರು ಏನಂತಾರೆ, ಜಾಲಿಗಿಡ ಭಾಳ ಕಾವು, ಅದರಿಂದ ಬೆಳೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಧನ್ಯವಾದಗಳು.